ಓಂ ಗುರುಭ್ಯೋ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ದೀಪಗಳ ಹಬ್ಬ ಇದೇನು ಬರ್ತಾ ಇದೆ, ಇದೇ ಅಕ್ಟೋಬರ್ ತಿಂಗಳಲ್ಲಿ ಈ ದೀಪಗಳ ಹಬ್ಬವನ್ನು ನಾವು ಏನಕ್ಕೋಸ್ಕರ ಆಚರಿಸಬೇಕು, ಈ ದೀಪದ ಹಬ್ಬದಲ್ಲಿ 5 ಹಬ್ಬಗಳು ಬರುತ್ತೆ, 5 ದಿನ ಬರುತ್ತೆ. ಇದು ಯಾವ ರೀತಿಯಾಗಿರುತ್ತೆ, ನಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಅಳವಡಿಕೆಗಳನ್ನು ನಾವು ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಪ್ರಯೋಜನಗಳಾಗತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ದೀಪಾವಳಿಯನ್ನು 5 ದಿನದ ಹಬ್ಬ ಅಂತಲೂ ಸಹಿತ ನಾವು ಹೇಳ್ತೀವಿ. ಮೊದಲನೇದಾಗಿ ಧನ್ತೆರಸ್, ಮೊದಲನೆಯ ಹಬ್ಬ ಧನ್ತೆರಸ್. ಇದರಲ್ಲಿ ಈ ಹಬ್ಬದ ಒಂದು ಮೊದಲನೇ ದಿನ ನಾವು ಜನರಿಗೆ ಹೊಸ ವಸ್ತುಗಳನ್ನು ಖರೀದಿಯನ್ನು ಮಾಡುವಂಥದ್ದು, ಹೊಸ ವಿಚಾರಗಳನ್ನು ನಾವು ಯೋಜನೆಯನ್ನು ಮಾಡುವಂಥದ್ದು, ಹೊಸ ಬೆಳವಣಿಗೆಗಳನ್ನು ಮಾಡುವಂಥದ್ದು ತುಂಬಾ ಉತ್ತಮ. ಧನ್ತೆರಸ್ ದಿನ ಅವತ್ತು ಲಕ್ಷ್ಮಿಯ ಒಂದು ಪ್ರಥಮ ಒಂದು ದಿನ ಅಂತಲೂ ಹೇಳ್ತೀವಿ. ದೀಪಾವಳಿ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವಂತಹ ಹಬ್ಬ. ಇದು ಅಂದರೆ ಅಂಧಕಾರದಿಂದ ಒಂದು ವಿಶೇಷವಾದ ಒಂದು ಬೆಳಕಿನೆಡೆಗೆ ನಾವು ಹೊರಡ್ತಾ ಇದ್ದೀವಿ ಅಂತ ಹೇಳುವಂಥ ಹಬ್ಬ. ಈ ಹಬ್ಬದಲ್ಲಿ ನಮಗೆ ವಿಶೇಷವಾಗಿ ನಾವು ಹೇಳೋದೇನಪ್ಪ ಅಂದರೆ, ಪ್ರಥಮವಾಗಿ ಧನ್ತೆರಸ್, ಎರಡನೇ ದಿನ ನರಕ ಚತುರ್ಥಿ. ದೀಪಾವಳಿಯ ಒಂದು ಹಿಂದಿನ ದಿನ ಅಭ್ಯಂಗ ಸ್ಥಾನವನ್ನು ಮಾಡುವಂಥ ಪದ್ಧತಿ ಇದೆ, ಇದಕ್ಕೆ ನಾವು ನರಕ ಚತುರ್ಥಿ ಅಂತಲೂ ಸಹಿತ ಹೇಳ್ತೀವಿ. ಮೂರನೇ ದಿನ ದೀಪಾವಳಿಯ ಒಂದು ಮಹಾಲಕ್ಷ್ಮಿಯ ಒಂದು ಪೂಜೆ. ಅಂದರೆ ಇದು ಹಬ್ಬದ ಮುಖ್ಯವಾದಂಥ ದಿನವಾಗಿದ್ದು, ಈ ದಿನದಂದು ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ನಾಲ್ಕನೆಯದಾಗಿ ಗೋವರ್ಧನ ಪೂಜೆ ಅಂತ ಹೇಳ್ತೀವಿ. ಈ ದಿನ ಶ್ರೀ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡುವಂತಹ ಒಂದು ದಿನವಾಗಿರುತ್ತೆ. ಈ ಒಂದು ದಿನ ವಿಶೇಷವಾಗಿ ನಾವಿಲ್ಲಿ ನೋಡ್ತಾ ಹೋದರೆ ಜಗನ್ಮಾತನಾದಂತಹ ಶ್ರೀ ಕೃಷ್ಣ ಪರಮಾತ್ಮನಿಗೆ ಗೋಪೂಜೆಯನ್ನು ಎಲ್ಲ ಕಡೆಯನ್ನು ಸಹಿತ ಮಾಡ್ತಾ ಇರ್ತಾರೆ. ಆ ಒಂದು ದಿನ ನಾವು ಆಕಳಿಗೆ ಮತ್ತು ಆಕಳಿನ ಕರುವಿಗೆ ಅಂದರೆ ವಿಶೇಷವಾಗಿ ಹಸು ಮತ್ತು ಹಸುವಿನ ಕರುವಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಆ ಒಂದು ಹಸುವಿನ ಜೊತೆಗೆ ದೀಪಾವಳಿಯ ಒಂದು ಹಬ್ಬವನ್ನು ಮಾಡುವಂತಿದೆಯಲ್ಲ, ಅದು ತುಂಬಾ ಪ್ರಾಬಲ್ಯತೆ ನಮ್ಮ ಜೀವನದಲ್ಲಿ ತಂದು ಕೊಡುತ್ತೆ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ಕೊನೆಯದಾಗಿ ಸಹೋದರ ಬೀದಿಗೆ ಅಂತಲೂ ಕರಿತೀವಿ, ಬಾಯ್ ತೋಜ್ ಅಂತಲೂ ಸಹಿತ ಹೇಳ್ತೀವಿ. ಈ ಒಂದು ಹಬ್ಬದ ದಿನ ಸಹೋದರಿಯರಿಗೆ ತಮ್ಮ ಸಹೋದರರ ಒಂದು ಆಯುಷ್ಯ ಮತ್ತು ಸಮೃದ್ಧವನ್ನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ವಿಶೇಷವಾದಂಥ ಲಾಭವನ್ನು ಕೊಡುವಂತಹ ಒಂದು ದಿನವಾಗಿರುತ್ತೆ. ಈ ಒಂದು 5 ದಿನವೂ ಸಹಿತ ಈ ಒಂದು ದೀಪಾವಳಿಯಲ್ಲಿ ನಮ್ಮ ಜೀವನದ ಸಮಸ್ಯೆಗಳನ್ನು, ನಮ್ಮ ಜೀವನದ ಆಲಸ್ಯಗಳನ್ನು ದೂರ ಮಾಡಿ ಹೊಸ ಹುಮ್ಮಸ್ಸು, ಹೊಸ ಪ್ರವೃತ್ತಿ, ಹೊಸ ಸಮೃದ್ಧಿ ಮತ್ತು ಹೊಸ ಅಭಿಯಾನಕ್ಕೆ ನಾವು ಮುಂದಾಗುವ ಒಂದು ಯೋಜನೆಗಳನ್ನು ಮಾಡಿ, ವಿಶೇಷವಾಗಿ ದೀಪಾವಳಿಯ ದಿನ ನಮ್ಮ ಕೆಟ್ಟ ಗುಣಗಳನ್ನು ದೂರ ಮಾಡಿ ಒಳ್ಳೆಯ ಒಂದು ಅಭಿಪ್ರಾಯಗಳನ್ನು, ಒಳ್ಳೆಯ ಒಂದು ಗುಣಗಳನ್ನು ನಾವು ಬೆಳೆಸ್ಕೊಂಡು ಇತರಿಗೂ ಒಳ್ಳೆಯದನ್ನು ಮಾಡಬೇಕು, ತಾವೂ ಸಹಿತ ಇನ್ನೊಬ್ರಿಗೂ ಒಳ್ಳೆಯದನ್ನು ಬಯಸಬೇಕು. ಈ ಒಂದು ಸಂಕಲ್ಪವನ್ನು ತಾವು ಮಾಡಿಕೊಂಡು ಈ ದೀಪಾವಳಿಯ ಒಂದು ಆಚರಣೆಯನ್ನು ತಾವು ಮಾಡಿದಾಗ, ವಿಶೇಷವಾಗಿ ಗ್ರೀನ್ ದೀಪಾವಳಿಯನ್ನು ಮಾಡಿ, ಅಂದರೆ ಆದಷ್ಟು ವಾಯು ಮಾಲಿನ್ಯದ ವಿಚಾರವನ್ನು ತಾವು ಸ್ವಲ್ಪ ಜಾಗೃತಿಯಾಗಿಟ್ಕೊಂಡು ವಾಯು ಮಾಲಿನ್ಯ ಮಾಡದಲ್ಲೇ, ಶಬ್ದ ಮಾಲಿನ್ಯ ಮಾಡದೆ ಎಷ್ಟಾಗುತ್ತೋ ಅಷ್ಟು ದೈವ ಸಂಕಲ್ಪವನ್ನು ಮಾಡೋದು ತುಂಬಾ ಅನುಗ್ರಹ ತಮಗೆ ತಂದು ಕೊಡುತ್ತೆ ಅಂತ ಸಹಿತ ಹೇಳ್ಬೋದು. ಇದಾಗಿತ್ತು ವಿಶೇಷವಾಗಿ ನನ್ನ ಪ್ರೀತಿಯ ವೀಕ್ಷಕರಿಗೆ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ತಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಶುಭವಾಗಲಿ, ಶುಭಮಸ್ತು.